ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದಾರೆ? ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಅಂದ್ಕೊಂಡಿದ್ದೀನಿ. ಈ ವ್ಲಾಗ್ ಬಂತು ನನ್ನ ಬರ್ಡೇ ವ್ಲಾಗ್ ಮಾಡಬೇಕು ಅಂದ್ಕೊಂಡೆ, ಬಟ್ ಬೇಡ, ಅಷ್ಟೊಂದು ಸ್ಪೆಷಲ್ ಅಂತ ಏನು ನಂಗೆ ಅನಿಸ್ತಿಲ್ಲ. ಸೊ ಹಾಗಾಗಿ ಇದೆಲ್ಲ ಏನಂದರೆ ಅವತ್ತೊಂದು ಡೇ ಕ್ಲಿಪ್ಸ್ನ ನಾನು ಆ್ಯಡ್ ಮಾಡಿದ್ದೀನಿ. ಯಾಕಂದರೆ ಸ್ಟೋರೇಜ್ ಆಗಿ ಡಿಲೀಟ್ ಆಗ್ಬೋದು, ಅದಕ್ಕೆ ಯೂಟ್ಯೂಬಲ್ಲಿದ್ದರೆ ಒಂದು ಮೆಮೊರಿ ಅಂತ. ಸೊ ಅಷ್ಟು ಬಿಟ್ಟರೆ ಇನ್ನೇನು ಇಂಟೆನ್ಷನ್ ಇಲ್ಲ. ನೋಡಿ, ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಒಂದು ಅಣ್ಣ ತಂಗಿರೋ ಒಂದು ಸಾಂಗ್ ಐತಲ್ಲಕ್ಕ, ಏನು ಅದಲ್ಲ, ಹಾಡ್ಕೊಂಡು ತಿನ್ಸ್ಕೊಳ್ಳಿ. ಹಾಡು ಹಂಗೆ ಆಡಕ್ಕ ಹಂಗೆ ಸಾಕು, ಅದನ್ನ ತಿನ್ಸ್ಬಿಡು. ಏನಕ್ಕೆ ನಾನು ಬಂದೇನು ಮಾಡಲಿ ನೋಡಕ್ಕ? ಸ್ನೇಹ ಜೀವಿ ಸ್ನೇಹವೆಂದು ಸೋಲುತ್ತಾನೆ, ಸ್ನೇಹದಿಂದ ಗೆಲ್ಲುತ್ತಾನೆ, ಪ್ರೀತಿಗೆ ನೀರಾಗುತ್ತಾನೆ. ಇವನ ಮೇಲು ನೋಟದಲ್ಲಿ ತಾನು ಸಿಂಹಗರ್ಜನೆ, ಆ ಕಾಮಧೇನು ಕಲೆಯ ಹಾಗೆ ಸ್ನೇಹ ಪ್ರಾರ್ಥನೆ. ಇದು ನನ್ನ ಫ್ರೆಂಡ್ ನನಗೆ ಗಿಫ್ಟ್ ಕೊಟ್ಟಿದ್ದು, ತುಂಬಾ ಮೆಮೊರಿಯಬಲ್ ಗಿಫ್ಟು. ಯಾಕಂದರೆ ನನ್ನ ಲೈಫಲ್ಲಿ ಫಸ್ಟು ನನಗೆ ಗೋಲ್ಡ್ ಯಾರೋ ಒಬ್ಬರು ಗಿಫ್ಟ್ ಕೊಟ್ಟಿದ್ದು. ಇಲ್ಲಿ ಏನಾಯ್ತಪ್ಪ ಅಂದರೆ, ಅರಮನೆ ಸರೌಂಡಿಂಗಲ್ಲಿ ನಾವು ನಿಂತ್ಕೊಂಡು ಸೆಲೆಬ್ರೇಷನ್ ಮಾಡ್ತಾಯಿದ್ವಿ. ಅವ್ರು ನಿಂತ್ಕೊಂಡು ನೋಡ್ತಾನೆ ಇದ್ರು. ಆಮೇಲೆ ಅದನ್ನು ನಮಗೆ ಕೊಡೋಕ್ಕೆ ಬಂದರು. ಅದು ಇದು ಮಾಡ್ತಾರಲ್ಲ, ಅದೇನೋ ಹೆಸರು ನಂಗೆ ಗೊತ್ತಿಲ್ಲ, ಅದನ್ನು ಕೊಡೋಕ್ಕೆ ಬಂದರು. ನಾನು ಅಂದ್ಕೊಂಡೆ ಎಲ್ಲೋ ನಮಗೆ ಮಾರಕ್ಕೆ ಬರ್ತಿದ್ದಾರೆ ಅಂತ. ಆಮೇಲೆ ಇಲ್ಲ, ನಿಮಗೇನೆ ತೊಗೊಳ್ಳಿ ಅಂತ ಕೊಟ್ಟು ಒಂದು ಸ್ಮೈಲ್ ಮಾಡಿದ್ರು. ನಿಜವಾಗ್ಲೂ ಒಂಥರ ಬೆಸ್ಟ್ ಗಿಫ್ಟ್, ಅದು ಯಾರಿಗೂ ಸಿಗಲ್ಲ ಅಂತ ಅಂದ್ಕೊಂಡಿದ್ದೀನಿ. ನಿಜವಾಗ್ಲೂ ನನಗೆ ಖುಷಿ ಆಯಿತು. ಓಕೆ, ವಿಡಿಯೋನ ಮುಗಿಸುವಂಥ ಸಮಯ. ಇದು ನನ್ನ ಬರ್ಡೇ ಔಟ್ಫಿಟ್ ಆಗಿತ್ತು. ಆ್ಯಂಡ್ ಆಲ್ಸೋ ನನ್ನ ಬರ್ಡೇಗೆ ಯಾರೆಲ್ಲ ವಿಶ್ ಮಾಡಿದರು ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಸೋ ಮಚ್. ಯಾಕಂದರೆ ಸಿಕ್ಕಾಪಟ್ಟೆ ವಿಶಸ್ ಬಂದಿತ್ತು ಈ ಸತಿ. ಫೇಸ್ಬುಕ್ಕಲ್ಲಂತೂ ನನಗೆ ಗೊತ್ತಿಲ್ಲದೇ ಇರೋರೆಲ್ಲ ನನಗೆ ಈ ಸತಿ ವಿಶ್ ಮಾಡಿದರು, ತುಂಬಾ ವಿಶಸ್ ಬಂದಿತ್ತು. ಸೊ ಹಾಗಾಗಿ ಎಲ್ಲರಿಗೂ ಹೋಲ್ಸೇಲಿಗೆ ಥ್ಯಾಂಕ್ ಯು ಸೋ ಮಚ್. ಈ ವಿಡಿಯೋನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ. ಇಷ್ಟ ಆಯಿತು ಅಂದರೆ ಲೈಕ್, ಕಮೆಂಟ್, ಶೇರ್ ಮಾಡಿ. ಸೊ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.